ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 7ನೇ ಅಧ್ಯಾಯದ 30ನೇ ಶ್ಲೋಕ. ಸಂಹತ್ಯಾನ್ಯೋನ್ಯಮುಭಯೋಃ ತೇಜಸೀ ಶರಸಂವೃತೆ ಆವೃತ್ಯ ರೋದಸೀ ಖಂ ಚ ವವೃಧಾತೇರ್ಕವನ್ಹಿವತ್. ಅನುವಾದ: ಎರಡೂ ಬ್ರಹ್ಮಾಸ್ತ್ರಗಳ ರಶ್ಮಿಗಳ ಸಂಯೋಗವಾದಾಗ ಒಂದು ಸೂರ್ಯಮಂಡಲದಂತಹ ಅಗ್ನಿಗೋಲವು ನಿರ್ಮಿತವಾಯಿತು. ಅದು ಇಡೀ ಬಾಹ್ಯಾಕಾಶವನ್ನು ಸಕಲ ಗ್ರಹಗಳ ಬಾಂದಳವನ್ನೂ ಆವರಿಸಿತು. ಭಾವಾರ್ಥ ಹೀಗಿದೆ: ಬ್ರಹ್ಮಾಸ್ತ್ರದ ಮಿಂಚಿನಿಂದ ಉತ್ಪತ್ತಿಯಾಗುವ ಶಾಖವು ವಿಶ್ವ ಪ್ರಳಯ ಕಾಲದಲ್ಲಿ ಸೂರ್ಯಗೋಲದಿಂದ ಹೊರಡುವ ಬೆಂಕಿಯನ್ನು ಹೋಲುತ್ತದೆ. ಬ್ರಹ್ಮಾಸ್ತ್ರದಿಂದ ಉತ್ಪತ್ತಿಯಾಗುವ ಶಾಖಕ್ಕೆ ಹೋಲಿಸಿದಲ್ಲಿ ಅಣುಶಕ್ತಿಯ ವಿಕಿರಣವು ಅತ್ಯಲ್ಪವಾದದ್ದು. ಅಣುಬಾಂಬು ಸ್ಫೋಟವು ಹೆಚ್ಚೆಂದರೆ ಒಂದು ಗ್ರಹವನ್ನು ನಾಶ ಮಾಡಬಹುದು, ಆದರೆ ಬ್ರಹ್ಮಾಸ್ತ್ರದಿಂದ ಉತ್ಪತ್ತಿಯಾದ ಶಾಖವು ಇಡೀ ಬ್ರಹ್ಮಾಂಡವನ್ನು ನಾಶಗೊಳಿಸಬಲ್ಲದು. ಆದ್ದರಿಂದಲೇ ಪ್ರಳಯ ಕಾಲದ ಶಾಖಕ್ಕೆ ಇದನ್ನು ಹೋಲಿಸಲಾಗಿದೆ. ಮುಂದಿನ ಶ್ಲೋಕ 31. ದೃಷ್ಟ್ವಾಸ್ತ್ರತೇಜಸ್ತುತಯೋಃ ತ್ರೀಲೋಕಾನ್ ಪ್ರದಹನ್ ಮಹತ್ ದಹ್ಯಮಾನಾಃ ಪ್ರಜಾಃ ಸರ್ವಾಃ ಸಾಂವರ್ತಕಮಮಂ ಸತ. ಅನುವಾದ ಹೀಗಿದೆ: 3 ಲೋಕಗಳ ಸಕಲ ಪ್ರಜೆಗಳೂ ಆ ಅಸ್ತ್ರಗಳ ಸಂಯೋಜಿತ ಶಾಖದಿಂದ ಬೆಂದರು. ಪ್ರತಿಯೊಬ್ಬರಿಗೂ ಪ್ರಳಯ ಕಾಲದ ಸಾಂವರ್ತಕ ಅಗ್ನಿಯ ನೆನಪಾಯಿತು. 3 ಲೋಕಗಳೆಂದರೆ ಬ್ರಹ್ಮಾಂಡದ ಸ್ವರ್ಗ, ಪಾತಾಳ ಮತ್ತು ಮರ್ತ್ಯ ಲೋಕಗಳು. ಬ್ರಹ್ಮಾಸ್ತ್ರವನ್ನು ಈ ಭೂಮಿಯ ಮೇಲೆ ಪ್ರಯೋಗಿಸಲಾಯಿತಾದರೂ ಉಭಯ ಅಸ್ತ್ರಗಳ ಸಂಯೋಜಿತ ಶಾಖವು ಇಡೀ ಬ್ರಹ್ಮಾಂಡವನ್ನು ಆವರಿಸಿತು ಮತ್ತು ವಿವಿಧ ಗ್ರಹಗಳ ಪ್ರಜೆಗಳಿಗೆ ಶಾಖದ ಅನುಭವವಾಗಿ ಅದನ್ನು ಸಾಂವರ್ತಕ ಅಗ್ನಿಗೆ ಹೋಲಿಸಿದರು. ಆದ್ದರಿಂದ ಐಹಿಕ ಜಗತ್ತಿನ ಮಂದಮತಿಗಳು ಭಾವಿಸಿದಂತೆ ಯಾವ ಲೋಕವೂ ಜೀವಿಗಳಿಲ್ಲದೇ ಇಲ್ಲ.